ಎಕ್ಸಾಮ್ ಸ್ಟಾರ್ಟ್ ಆಗಕ್ಕೆ. ಬಟ್ ಎಕ್ಸಾಮ್ ಮುಗ್ಸಕ್ಕೆ ಇನ್ನು ಎಷ್ಟು ದಿನ ಬೇಕಾಗುತ್ತೆ? ಒಂದು 50 ದಿನ, 45 ದಿನ, ಹೌದಾ? ಅಂದ್ರೆ ನೀವು ಈ ಶಾಲೆನ ಸುಮಾರು 45 ದಿನ 45 ದಿನ ಈ ಸ್ಕೂಲ್ ಒಳಗೆ ಇರ್ತೀರಿ. ಹಾಗಾದ್ರೆ 45 ದಿನ ಹೇಗಿರ್ಬೇಕು ಅನ್ನೋದು ತುಂಬಾ ಮ್ಯಾಟರ್. ಯಾಕಂದ್ರೆ ಒಂದು ದಿನದಲ್ಲಿ ಒಂದು ಬೇಜಾರಾಗುವಂತ ಸಂಗತಿಗಳ ನಡೆದ್ರು ಕೂಡ ಹೊಡೆತ ಡೈರೆಕ್ಟ್ಲಿ ನಿಮ್ಗೆ ಬೀಳುತ್ತೆ, ಮತ್ತೆ ಯಾರಿಗೂ ಅಲ್ಲ. ಸೊ ಅದು ತುಂಬಾ ವಿಚಾರ ಮಾಡಬೇಕಾಗಿರುವಂತ ಸಂಗತಿ. ಮತ್ತೆ ನೀವು ಈಗಾಗಲೇ 6ನೇದಿಂದ ಫ್ರೆಂಡ್ಶಿಪ್ ಮಾಡ್ಕೊತ ಬಂದಿರಿ. ಒಬ್ಬೊಬ್ರು ಬೈಯವ್ರದಾರು, ಒಬ್ಬೊಬ್ರು ಕಾಡೋರದಾರು, ಒಬ್ಬೊಬ್ರು ಚುಚ್ಚಾರದಾರು, ಕೆಣಕೋರದಾರು, ಎಲ್ಲಾ ತರದ ಗುಣಗಳು ಇರುವಂತ ಸ್ನೇಹಿತರು ನಿಮ್ಮ ಫ್ರೆಂಡ್ಸ್, ಹೌದಾ? ಎಲ್ಲಾ ತರ ಇದ್ದಾರೆ. ಒಬ್ರು ದೇವ್ರ ತರ ಆದವರು, ಬೋರಾಮನ್ ಅಂತವ್ರು, ಬೇಕಾದ್ರೆ ಹೇಳ್ರಿ ಹೊರಗಡೆ ನೋಡ್ಕೊತ ಕುಂತು ಬಿಡ್ತಾವ. ಸೊ ಅಂದ್ರೆ ನಾನು ಹೇಳ್ತಾ ಇರೋದು, ನಾನು ಪ್ರತಿ ಸರಿ ಎಷ್ಟೇ ಏನೇ ಹೇಳಿದ್ರು ಕೂಡ ಈಗ ನಾನು ನಿಮಗೆ ಹೇಳುವಂತ ಮ್ಯಾಟರ್ ಇದು. ಆದ್ರೂ ಆಯ್ತು ಹೊರಗಡೆ ನೋಡ್ತಾನೆ, ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಕೆಲವೊಬ್ರು ತಮಾಷೆ ಮಾಡವ್ರೆ, ಕೆಲವೊಬ್ರು ಡಿಸ್ಟರ್ಬ್ ಮಾಡವ್ರೆ, ಇನ್ನು ಕೆಲವೊಬ್ರು ಅದೇ ಹೇಳಿದ್ರಲ್ಲ, ಕೆಲವೊಂದು ಗುಣಗಳನ್ನ ಹೊಂದ್ಕೊಂಡು ಬಂದಿದ್ರು, ಹುಟ್ಟು ಗುಣ ಅಂತ ಹೇಳ್ತಲ್ಲ, ಆ ರೀತಿ ಇದ್ವಿ. ಕೆಲವೊಬ್ರಿಗೆ ಕೆಣಕಿದ್ರೆ ಸಾಕು ಜೇನು ಹುಳು ತರ ಬಂದು ಕಚ್ಕೋತ ಕುಂತು ಬಿಡ್ತಾರೆ. ಸೊ ಅದಕ್ಕೋಸ್ಕರ ಇನ್ನು 45 ದಿನ, ಆ 45 ದಿನ ನೀವು ಹೇಗೆ ಇರ್ತೀರಿ ಅನ್ನೋದು ಮ್ಯಾಟರ್ ಆಗ್ತೈತಿ. ಯಾರ್ಯಾರು ಹೇಗೆ ಇದ್ದಾರಂತ ಗೊತ್ತೈತಿ. ಆಲ್ರೆಡಿ ಇವ್ರು ಸರಿ ಇಲ್ಲ ಅಂತ ಗೊತ್ತಿದ್ರು ಅವ್ರನ್ನ ಹೋಗಿ ಕೆಣಕ್ತೀರಿ ಅಂತಂದ್ರೆ ಅದು ದೊಡ್ಡ ತಪ್ಪು. ಅವ್ರು ಸರಿ ಇಲ್ಲ ಅಂತಂದ್ರೆ ಬೆಟರ್ ಅವ್ರನ್ನ ಅಲ್ಲಿಗೆ ಬಿಡ್ರಿ. ನೀನ್ ಹಿಂಗದಿ, ಅಥವಾ ಎಕ್ಸಾಂಪಲ್ ಕೊಡಬೇಡ್ರಿ. ಕೆಸರಿನಲ್ಲಿ ಕಲ್ಲು ಒಗದ್ವಿ ಅಂತಂದ್ರೆ ಕೆಸರು ನಮ್ಗೆ ಸಿಡಿತೈತಿ, ಹೆಂಡಿ ಮ್ಯಾಗ ಕಲ್ಲು ಒಗದ್ರೆ ನಮ್ಗೆ ಸಿಡಿತೈತಿ. ಹಿಂಗ ನೀವು ಕೆರಳಿಸಬಾರ್ದವ್ರು. ಈಗ ನಿಮ್ಗೆ ಗೊತ್ತಾಗಿರ್ತೈತಿ, ಆಯ್ತು ಹೆಂಡಿ ತುಳಿದಿರಿ ಅಂತ ಗೊತ್ತಾಗ್ತು ಅಂತಂದ್ರೆ ನಿಮ್ ಪಡೆಗೆ ನೀವು ಸೈಡ್ ಹೋಗ್ಬೇಕು, ಒರೆಸ್ಕೋಬೇಕಟ್ಟೆ. ಅದನ್ನ ಬೈಕೋತ ಕುಂತ್ರೆ ಏನ್ ಮಾಡ್ತೀರಿ? ಅದು ವಾಪಸ್ ಮತ್ತೆ ನಿಮ್ಗೆ ಟೈಮ್ ವೇಸ್ಟ್ ಮಾಡೋದ. ಅದಕ್ಕೋಸ್ಕರ ಯಾರ ಬಗ್ಗೆನೂ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ. ದುನಿಯಾ ನಡೀಲಿ, ಅವ್ರು ಹೆಂಗೆ ಇರ್ಲಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಬಗ್ಗೆ ನೋ ಕಮೆಂಟ್. ಅವ್ರ ಪಾಡಿಗೆ ಅವ್ರನ್ನ ಬಿಡ್ರಿ. ಇಲ್ಲ ಅಂದ್ರೆ ನೀವು ಅದಕ್ಕೆ ಕಲ್ಲು ಹೊಡೆದ್ರಿ ಅಂದ್ರೆ 100% ಅದು ಕಚ್ಚೋದು ನಮ್ಗ. ಏನ್ ಮಾಡ್ತೀರಿ? ಈಗ ಚಾಯ್ಸ್ ಇಸ್ ಯುವರ್ಸ್. ಏನ್ ಮಾಡ್ತೀರಿ? ಈಗ ಹೆಂಡಿ ಐತಿ ಅಂತ ಗೊತ್ತೈತಿ, ಬಂದು ಸಮರ್ಥನೆ ಮಾಡ್ಕೋತೀರಿ, ಸರ್ ಅದು ಹೆಂಡ್ರಿ ಅಂತ. ಮತ್ತೆ ಹೆಂಡಿ ಒಳಗೆ ಕಲ್ಲು ಯಾಕೆ ಹೋಗಿದ್ರಿ ನೀವು? ಒಗಿಬಾರ್ದು. ಸರ್ ಅದು ಜೇನು ಹುಳ ರೀ. ಓಕೆ, ಜೇನು ಹುಳ ನನಗೂ ಗೊತ್ತು. ಈಗ ಏನ್ ಮಾಡ್ತೀರಿ? ಕಲ್ಲು ಒಗಿತೀರಾ? ಅದಕ್ಕ ಏನು ಬದಲು ಮಾಡ್ತೀರಾ? ಮತ್ತೆ ಕಲ್ಲು ಒಗೆಯುವಂತ ಪ್ರಯತ್ನ ಮಾಡ್ತೀರಿ. ಕೆಲವೊಬ್ರು ಸರಿ ಇಲ್ಲ, ಅವ್ರಿಗೂ ನಿಮಗೂ ಅದು ಮ್ಯಾಚ್ ಆಗಲ್ಲ ಅಂತಂದ್ಮೇಲೆ ಬಿಟ್ಟು ಬಿಡ್ರಿ. ಈಗ 45 ದಿನ ನಿಮ್ ಪಾಡಿಗೆ ನೀವು ಸೈಲೆಂಟ್ ಆಗಿದ್ರೆ ಸಾಕು, ನಿಮ್ ಪಾಡಿಗೆ ನೀವು ಓದಿದ್ರೆ ಸಾಕು. ಅದಕ್ಕೋಸ್ಕರ ಸೊ ಇದು ತುಂಬಾ ಮ್ಯಾಟರ್ ಆಗುತ್ತೆ. 45 ದಿನ ನೀವು ಹೇಗೆ ಓದುತ್ತೀರಿ, ನೀವು ಹೇಗೆ ಒಂಟಿಯಾಗಿರ್ತೀರಿ, ನಿಮ್ ಪಾಡಿಗೆ ನೀವು ಎಷ್ಟು ಇರ್ತೀರಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಇಲ್ಲ ಸರ್ ಇವಳ ಜೊತೆ ನಾನು ಚೆನ್ನಾಗಿ ಓದುತ್ತೀನಿ ಅಂತಂದ್ರೆ ಆಯ್ತು, ಅವಳ ಜೊತೆಗಿರ್ರಿ. ಅವ್ರು ನಮ್ಮನ್ನ ಅರ್ಥ ಮಾಡ್ಕೊತಾರೆ, ಅವ್ರನ್ನ ಪರಸ್ಪರ ನಾವು ಚೆನ್ನಾಗಿರ್ತೀವಿ ಅಂತಂದ್ರೆ ಅವ್ರ ಜೊತೆಗಿರ್ರಿ. ಬೇರೆದವ್ರದ್ದು ಯಾಕೆ ಬೇಕು ನಿಮ್ಗೆ? ಅದರಲ್ಲೂ ಇನ್ನೂ ಒಂದ್ ಸ್ಟೆಪ್ ಮುಂದೆ ಹೋಗಿ ಈ ಅಣ್ಣ ತಮ್ಮ ನೋಡಿ, ಆಮೇಲೆ ಇವು ಇನ್ನು ನಿಮಗೆ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಏನಂತಂದ್ರೆ ಸ್ಲಾಮ್ ಬುಕ್, ಆಟೋಗ್ರಾಫ್ ಬರೆಯೋದು, ಅಥವಾ ಅವ್ರ ಬಗ್ಗೆ ಇವ್ರ ಬಗ್ಗೆ ಕವನಗಳ ಬರೆಯೋದು. ಮೈಂಡ್ ನ ಡೈವರ್ಟ್ ಮಾಡ್ಕೋಬೇಡಿ. 45 ದಿನದಲ್ಲಿ ನಿಮಗ್ 1 ನಿಮಿಷ ವೇಸ್ಟ್ ಮಾಡಕ್ಕೆ ಸಮಯ ಇಲ್ಲ. ನಿಜವಾಗ್ಲೂ ನಾನು ಸ್ಕೋರ್ ಮಾಡ್ತೀನಿ ಅನ್ನುವಂತ ಮಕ್ಕಳು ಫೋಕಸ್ಡ್ ಆಗಿರ್ತಾರೆ. 45 ದಿನಾನು ಅವ್ರಿಗೆ ಕಡಿಮೆ ಬಿತ್ತು. 45 ದಿನ ಬಿಟ್ರೆ ನಿಮ್ಗೋಸ್ಕರ ಅದನ್ನ ಪೋಸ್ಟ್ಪೋನ್ ಮಾಡಕ್ ಸಾಧ್ಯ ಇಲ್ಲ. ಸೊ 45 ದಿನ ಅಂದ್ರೆ ಇನ್ 27 ದಿನ ಎಕ್ಸಾಮ್ ಐತಿ. ಆ 27 ದಿನದಲ್ಲಿ 1 ನಿಮಿಷನೂ ನೀವು ಬೇರೆ ವಿಚಾರ ಮಾಡಬಾರ್ದು. ಒಂದು ವೇಳೆ ಆಯ್ತು ಸರ್ ನನ್ನ ಕಂಟ್ರೋಲ್ ಇಲ್ದೇನೆ ಒಂದು ಏನೋ ತಪ್ಪಾಗಿತ್ತು, ಹಾಗಾದ್ರೆ ಅದನ್ನ ದೊಡ್ಡದು ಮಾಡ್ಕೋಬೇಡ, ಯಾರಿಗೂ ಹೇಳಬೇಡ, ಹಾಳಾಗೋಗ್ಲಿ ಅಂತ ಬಿಟ್ಟು ಬಿಡ್ರಿ. ಆ ಟಾಪಿಕ್ನ ಬಿಟ್ಟು ನೆಮ್ಮದಿಯಿಂದ ಇರಿ. ಎಷ್ಟು ನೀವು ಅದನ್ನ ಪದೇ ಪದೇ ಕೆರಕ್ತೀರಿ ಅಥವಾ ಆ ವಿಷಯನ ತೆಗಿತೀರಿ. ಈಗ ಯಾರೋ ಬೈದಿರ್ತಾರೆ ನಿಮಗೆ, ಲೆಟ್ ಇಟ್ ಬಿ, ಹೋಗಿ ಮನಸ್ಸಿನಾಗ ಅನ್ಕೊಳ್ಳೋದು ಆಯ್ತು ಆಕೆ ದೊಡ್ಡಕ್ಕೆ ಆಗಲಿ. ನೀವು ಅದನ್ನ ಮಾಡ್ಲಿಲ್ಲ ಸರ್ ಈಗ ಬೈದಾವ್ರಿ ಅಂತ ನೀವೇನಾದ್ರೂ ಬಂದ್ರೆ ಸಮಯ ನಿಮ್ದ ಹಾಳಾಗ್ತದೆ. ಬೈತಾರೆ, ನಿಮಗೇನು ಟಾರ್ಚರ್ ಮಾಡಿಲ್ಲ, ಬೈದಿದ್ರ ನೀವು ಮನಸ್ಸಿನಾಗ ಯಾಕೆ ಹಾಕೊಳ್ಳಾಗುತ್ತೆ ಅರ್ಥ ಆಗ್ತಾ ಇಲ್ಲ. ನಿಮ್ದು ಮನಸ್ಸು ಅಷ್ಟು ಖಾಲಿ ಐತ್ಯಾ?
ಓದೋದು ಎಷ್ಟೈತೋ ಅದನ್ನ ಓದೋದನ್ನ ಬೇಕಾದ್ರೆ ತಲೆಯಲ್ಲಿ ಇಟ್ಕೋರಿ. ಬೇರೆ ವಿಚಾರಗಳ ಯಾಕೆ ತಲೆಯಾಗಿ ಇಟ್ಕೋತೀರಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರು ಬೈದ್ರು ಇವ್ರು ಬೈದ್ರು, ಬೈಯೋ ಹತ್ತಕ್ಕೆ ಯಾಕೆ ಹೋದ್ರಿ ನೀವು? ಆ ಸಮಯ ಯಾಕೆ ಅವ್ರಿಗೆ ಕೊಡಾಕತ್ತೀರಿ? ಈಗ ಅವ್ರು ಬೈಕೋತ ಕುಂತ್ರು, ಹಾಗಾದ್ರೆ ನಿಮ್ ಸಮಯ ಹಾಳಾಗತ್ತಲ್ಲ. ಅದಕ್ಕೋಸ್ಕರ ಬಿ ಕೇರ್ಫುಲ್. ಇಂಥವಕ್ಕೆಲ್ಲ ನಿಮ್ಮ ಹತ್ರ ಸಮಯ ಇಲ್ಲ. ಯಾರೋ ಬೈದ್ರು ಲೆಟ್ ಇಟ್ ಬಿ, ಈಸಿ ಆಗಿ ತಗೋರಿ. ಯಾರು ಬೈದಿದ್ದು ನಿಮ್ ಮನೆಗೆ ಬಂದ ಹತ್ತಲ್ಲ. ಬೇಕಾದಷ್ಟು